ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆ ಅಯ್ಯಪ್ಪರವರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ದೂರು ನೀಡಿದರು. ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆ ಅಯ್ಯಪ್ಪರವರು ಮಾತನಾಡಿ, ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲ, ಅಧಿಕಾರಿಗಳ ಅಂಧ ದರ್ಬಾರ್ನಿಂದ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬಿಲ್ಲುಗಳನ್ನು ಪಾವತಿ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆರ್ಥಿಕ ನಷ್ಟವನ್ನುಂಟು ಮಾಡಿರುತ್ತಾರೆ. ದಿನಾಂಕ 1/5/2025ರಂದು ಬೆಂಗಳೂರು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭ ನಡೆಸಲು ಮೇ ಫೆಬ್ರಿಕನ ಸಂಸ್ಥೆಯವರ ಖಾತೆಗೆ ರೂಪಾಯಿ 1,12,49,837 ರೂಪಾಯಿಗಳನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರುತ್ತಾರೆ. ಮುಂದುವರೆದು ಮೇಲ್ಕೊಂಡ ಮೊತ್ತವನ್ನು ಪಾವತಿ ಮಾಡಲು ರೂಪಾಯಿ 2,80,50,419ಗಳನ್ನು ಪಾವತಿ ಮಾಡಲು ವಿಷಯವು ಸಂಖ್ಯೆ 81/2025-26 ವಲಯ ಆಯುಕ್ತರು ಪಶ್ಚಿಮರವರು ಮಂಡಿಸಿರುವ ಸಂಖ್ಯೆ WAPR 987/2025-26 ದಿನಾಂಕ 29/4/2025ರಂತೆ ಟಿಪ್ಪಣಿ ಒಪ್ಪಿಗೆ ಪತ್ರದಂತೆ ಆಡಳಿತಗಾರರ ಅನುಮೋದನೆ ಪಡೆದು ವಲಯ ಆಯುಕ್ತರು ಪಶ್ಚಿಮ, ಜಂಟಿ ಆಯುಕ್ತರು ಪಶ್ಚಿಮ ಹಾಗೂ ಮುಖ್ಯ ಲೆಕ್ಕಾಧಿಕಾರಿಗಳು ಕೇಂದ್ರರವರು ಕೆಟಿಪಿಪಿ ಕಾಯ್ದೆಗಳನ್ನು ಪರಿಶೀಲಿಸದೆ ನಿಯಮಗಳನ್ನು ಪಾಲನೆ ಮಾಡದೆ ಸಂಬಂಧಪಟ್ಟ ಸಂಸ್ಥೆಯವರೊಂದಿಗೆ ಶಾಮೀಲಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರುತ್ತಾರೆ ಹಾಗೂ ಬಿಬಿಎಂಪಿಗೆ ಆರ್ಥಿಕ ನಷ್ಟ ಉಂಟು ಮಾಡಿರುತ್ತಾರೆ. ಆದ್ದರಿಂದ ಈ ಕೂಡಲೇ ಇದರ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಮಾತನಾಡಿ, 2 ಕೋಟಿಗಿಂತ ಅನುದಾನವನ್ನು ಯಾವುದೇ ನಿಯಮಗಳನ್ನು ಪಾಲಿಸದೆ ನೇರವಾಗಿ ಗುತ್ತಿಗೆ ನೀಡಿ ಹಣ ಬಿಡುಗಡೆ ಮಾಡಲು ಕ್ರಮ ವಹಿಸಿರುತ್ತಾರೆ. ಬಿಬಿಎಂಪಿ ಎಲ್ಲ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆಯಾಗಿದೆ. ಪೌರ ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಇದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಇದು ಬಿಬಿಎಂಪಿಯಲ್ಲಿ ಪೌರ ಕಾರ್ಮಿಕರದು ನೇಮಕಾತಿ ಪತ್ರ ಅಂತ ಹೇಳಿ ರೆಡಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಇಡ್ತಾರೆ ಬಿಬಿಎಂಪಿಯಲ್ಲಿ. ಅದರಲ್ಲಿ 1,12,00,000 ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ. ಇವರು 2,80,00,000 ಏಕಾಏಕಿ ಅಧಿಕಾರಿಗಳೇ ನೇಮನ ಪಾಲನೆ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದು ದಾಖಲಾತಿ ಸಮೇತ ತೊಗೊಂಡ್ಬಂದು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ರಾಜ್ಯಪಾಲರು ರಿಸೀವ್ ಮಾಡಿಕೊಂಡು ಕ್ರಮ ತಗೊಳ್ತೀನಿ ಅಂತ ಹೇಳವ್ರೆ. ಇದ ಮೇಲೆ ಭ್ರಷ್ಟಾಚಾರ ಆಗಿರೋದು ಕಂಡು ಬಂದಲ್ಲಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸ್ತೀನಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಇದು ಬಂದು ಏನಂತ ಹೇಳಿದ್ರೆ ಸರ್, ಇದು ಬಂದು IPC ಸೆಕ್ಷನು, ಇವಾಗ BNSS ಸೆಕ್ಷನು ಬರಲ್ಲ ಇವ್ರಿಗೆ ಬಂದು KPTCL ಸೆಕ್ಷನ್ ಬರೋದು. ಆದ್ದರಿಂದ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ, ಮೇಲಧಿಕಾರಿ ಹತ್ರ ಹೋಗ್ತಾರೆ, ದುಡ್ಡು ಕೊಡ್ತಾರೆ, ತಿರ್ಗಾ ಅದೇ ಜಾಗಕ್ಕೆ ಬರ್ತಾರೆ. ಇದನ್ನು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಬರ್ತಾರೆ. ಇದನ್ನು ಬಂದು ಸಸ್ಪೆಂಡ್ ಮಾಡಬೇಕು, ಅವ್ರ ಕೆಲಸದಿಂದ ಮಾತ್ರ ಇಲಾಖೆಗೆ ಕಳಿಸಿ ಅಂತ ಹೇಳಿ ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ದೀವಿ. ಅವ್ರು ಬಂದು ಬೇರೆ ಇಲಾಖೆಯಿಂದ BBMPಗೆ ಬರ್ತಾರೆ, ಭ್ರಷ್ಟಾಚಾರ ತಾಂಡವ ಮಾಡ್ತಾರೆ, ತಿರ್ಗಾ ಹೋಗ್ಬಿಡ್ತಾರೆ. ಆದರೆ BBMPಯಲ್ಲಿ ಪರ್ಮನೆಂಟ್ ಆಗಿರೋರು ಯಾರೋ ಈ ಥರ ಭ್ರಷ್ಟಾಚಾರ ಕಾರ್ಯಕ್ರಮದಲ್ಲಿ ತೊಡಗಲ್ಲ. ಏನಕ್ಕಂತ ಹೇಳಿದ್ರೆ ಇವಾಗ IAS ಆಫೀಸರ್ ಇರ್ತಾರೆ, ಇವಾಗ BBMPಯಲ್ಲಿ ಕಮಿಷನರ್ ಆಗಿರ್ತಾರೆ, ನೆಕ್ಸ್ಟ್ ಬೇರೆ ಇಲಾಖೆಗೆ ಹೋಗ್ತಾರೆ. ಅಧಿಕಾರಿಗಳು BBMP ಅಧಿಕಾರಿಗಳಂತ ಇರ್ತಾರೆ, ಅವರು ಹೋಗಲ್ಲ, ಅವರು ಇಲ್ಲೇ ಇರ್ತಾರೆ ನಿರಂತರವಾಗಿ. ಯಾಕಂತ ಹೇಳಿದ್ರೆ ಅವರು 30 ವರ್ಷ 25 ವರ್ಷ ಏನು ಸರ್ವಿಸ್ ಮಾಡಬೇಕು, ಆ ಸರ್ವಿಸ್ನ ಇಲ್ಲೇ ವಹಿಸಬೇಕಾಗತ್ತೆ. ಈ ಮಾತ್ರ ಇಲಾಖೆಯಿಂದ ಬರ್ತಾರೆ, ಅವ್ರಿಗೆ ನೇಮಸಾರ ಗೊತ್ತಾಗಲ್ಲ, ಏನಿಲ್ಲ. ಭ್ರಷ್ಟಾಚಾರದಲ್ಲಿ ಹೆಂಗೆ ಮಾಡಬೇಕು, ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ, ಈ ದುಡ್ಡನ್ನು ಹೆಂಗಾದರೂ ಪಡಿಬೇಕಂತ ಹೇಳಿ ಜನರ ಹತ್ರ ಹಪ್ತಾ ವಸೂಲಿ ಥರ ಮಾಡ್ತವ್ರೆ ಅಧಿಕಾರಿಗಳು. ನಾನಾ ರೀತಿಯಲ್ಲಿ ಮಾಡ್ತಾರೆ. ಬಿಲ್ಡಿಂಗ್ ಕಟ್ಟಿದ್ರೂ ತಗೊಳ್ತಾರೆ, ರೋಡಲ್ಲಿ ಒಳಚರಂಡಿದು ತಗೊಳ್ತಾರೆ, ಎಲ್ಲ ಲೆಕ್ಕಾಚಾರದು ಮಾಡ್ತಾರೆ. ಪೌರ ಕಾರ್ಮಿಕರದ್ರಲ್ಲಿ ದುಡ್ಡು ತಗೋಬೇಕಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರಬೇಕು. ಇವರಿಗೆ ಪೌರ ಕಾರ್ಮಿಕರು ಹೆಸರಲ್ಲಿ ದುಡ್ಡು ದುರ್ಬಳಕೆ ಮಾಡ್ತಾರೆ ಅಂತ ಇಂಥ ಭ್ರಷ್ಟಾಚಾರ ಇದು ಕೊನೆ ಆಗಬೇಕಂತ ಹೇಳಿ ನಾವು ಇಲ್ಲಿ ಬಂದು ನಾವು ದೂರನ್ನು ಕೊಡ್ತಾ ಇದ್ವಿ. ಇವತ್ತು ಏನು ಇದೊಂದು ಯಾವುದೋ ಇವಾಗ ಪೌರ ಕಾರ್ಮಿಕರ ಹೆಸರಲ್ಲಿ 1,12,00,000 ಲೂಟಿ ಹೊಡೆದಿರೋದು ಮಾತ್ರ ನಮ್ಮ ಕಣ್ಣು ಮುಂದೆ ಕಾಣಿಸಿದೆ. ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ದೂರು ಕೊಟ್ಟಿದ್ದೀವಿ. ಇವರು ನಿಯಮಗಳನ್ನ ಪಾಲನೆ ಮಾಡದೆ ಈ 1 ಕೋಟಿ ಅಂತಲ್ಲ, 1,000 ಕೋಟಿ ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರಿಂದ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಗೆನೇ ಅಲ್ಲಿಂದನೇ ಆಗುತ್ತೆ.
ಆದ್ದರಿಂದ ಇವರು ನಿಯಮಗಳನ್ನ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ. ಇದರಲ್ಲಿ ನಾವು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಆಧಾರಗಳು ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ. ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು. ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ಮದು. KDPP ಕಾಯ್ದೆ KDPP ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಅವಕಾಶನೂ ಇವರು ಬಳಕೆ ಮಾಡಿಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿರೋದು ಕಾಣಿಸ್ತಾ ಇದೆ. ಇದು ಟೋಟಲ್ಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 198 ವಾರ್ಡ್ ಅಂದರೆ ಏನು ಇವಾಗ ಹೊಸದಾಗಿ ಏನು ಹೇಳ್ತಾರೆ 223 ಅಂತ ಏನು ಹೇಳ್ತಾರೆ. ಎಲ್ಲ ವಾರ್ಡ್ಗಳದ್ದು ಸೇರಿ ಇದೊಂದು ಹಗರಣ. ಇದರಲ್ಲಿ ಮಾನ್ಯ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ.